7 ಗಂಟೆಯಿಂದ ಕೂತಿದ್ದೀರಿ ಸೊ ಹಂಗೆ ಈ ನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ಕುವೆಂಪು ಅವರ ಚಿಂತನೆ ಮೇಲೆ ಮಾಡ್ತಾ ಇದ್ದೇವೆ. ಅಧಿಕಾರ ಬರೋದು 2 ವಿಚಾರಕ್ಕೆ. ಈ ವಿಚಾರಕ್ಕೆ ನಾವು ರಾಜಕಾರಣ ಮಾಡೋದು 2 ವಿಚಾರಕ್ಕೆ. ಪವರ್ ಕಮ್ ಫಾರ್ 2 ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಹಂಗೆ ಇವತ್ತು ನಾವೇನು ಈ ಬಂಡೆ ನಾವು ಒಂದಿನ ಇಲ್ಲೇನು ಹೇಳಿದೆ ಅಂತಂದ್ರೆ, ಈ ನಾನು ಅಧ್ಯಕ್ಷರಾಗಿ ಇದೇ ವೇದಿಕೆಯಲ್ಲಿ ಕೆಲವರೆಲ್ಲ ಇಲ್ಲಿದ್ರು, ಕೆಳಗಡೆ ಇರೋರೆಲ್ಲ ಇದ್ದಾರೆ, ಮೇಲ್ಗಡೆ ಇರೋರೆಲ್ಲ ಇದ್ರು. ನನ್ನ ಬಂಡೆ ಅಂತ ಕರಿತೀರಿ. ಕಲ್ಲು ಪ್ರಕೃತಿ, ಕಳೆದರ ಆಕೃತಿ, ಪೂಜಿಸದ ಸಂಸ್ಕೃತಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಕಲ್ಲನ್ನ ಮುಂದಕ್ಕೆ ಈ ಬಂಡೆನ ಚಪ್ಪಡಿಯಾರು ಮಾಡ್ಕೊಳ್ಳಿ, ದಿಂಡಾರು ಮಾಡ್ಕೊಳ್ಳಿ, ತೋರಣಗಲ್ಲಾರು ಮಾಡ್ಕೊಳ್ಳಿ, ಯಾವ ಕಲ್ಲಾರು ಮಾಡ್ಕೊಳ್ಳಿ, ಗರಡಗಂಬಾರು ಮಾಡ್ಕೊಳ್ಳಿ. ಕೊನೆಗೆ ಈ ಮೆಟ್ಲ ಮೇಲೆ, ಈ ಕಲ್ಲಿನ ಮೆಟ್ಲ ಮೇಲೆ, ಈ ಬಂಡೆ ಕಲ್ಲಿನ ಮೇಲೆ ವಿಧಾನಸೌಧಕ್ಕೆ ಮೆಟ್ಲತ್ತುವಾಗಿ ಹೋಗ್ಬೇಕು ನೀವು ಅಂತ ಹೇಳಿ ಇಲ್ಲಿ ನಾನು ಹೇಳಿದ್ದೆ. ಹೆಂಗೆ ಇವತ್ತು ನಿಮ್ಮದು ನನಗೆ ಗೊತ್ತಿದೆ ನಿಮ್ಮ ಭಾವನೆ ಏನು ಅಂತ, ಕಾರ್ಯಕರ್ತದ ಭಾವನೆ ಏನು ಅಂತ. ಈಗ ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ. ನಮ್ಮ ಗ್ಯಾರಂಟಿ ಕಮಿಟಿಗಳು ಮಾಡಿದ್ದೇವೆ, ಬೇರೆ ಮಾಡಿದ್ದೇವೆ, ಬೇರೆ ಹಳೆವೆಲ್ಲ ಹೌಸಿಂಗ್ದು, ಮತ್ತೊಂದು ವಿದ್ಯಾರ್ಥಿಗಳಿಗೆ ಸ್ಕೂಲು, ಹಾಸ್ಪಿಟಲ್ ಕಮಿಟಿ ಎಲ್ಲ ಇದೆ. ಇನ್ನೊಂದೇನೋ ನನ್ನ ತಲೆಯಲ್ಲಿದೆ, ಈಗ ನಾನು ಇದನ್ನ ಅನೌನ್ಸ್ಮೆಂಟ್ ಮಾಡುದಿಲ್ಲ. ಈ ಮುಂದಕ್ಕೆ ಇನ್ನೊಂದು 600 ಏನೋ ಉಳ್ಕೊಂಡಿದ್ದೆ, ಒಂದೊಂದು ಕ್ಷೇತ್ರಕ್ಕೆ 3 ಜನಕ್ಕೆ ಕೊಡ್ಬೇಕು ಅಂತ. ಇನ್ನೊಂದು 10 ದಿನದಲ್ಲಿ ಆ ಲಿಸ್ಟ್ ನ ಅನೌನ್ಸ್ಮೆಂಟ್ ನಾನೇ ಮಾಡ್ತೀನಿ. ಎಲ್ಲರಿಗೂ ಸಿಗದೆ ಇರ್ಬೋದು. ಎಲ್ಲಾ ಲೆವೆಲ್ಗೂ ಹೋಯ್ತದೆ ಬಿಡು, ಹಂಚಿವಿ. ನಾನು ಯಾವ್ದೋ ಲೇಬಲ್ ಹೇಳ್ತಾ ಅನ್ಕೊಂಡಿದ್ದೆ. ಆಯ್ತಾಯ್ತು ಇರಿ, ಅದೆಲ್ಲ ಆಮೇಲೆ ಮಾತಾಡುವಂತೆ. ಸೊ ಹಂಗಿದೆ. ಈಗ ನಾವು ಪಕ್ಷ, ಇಡೀ ದೇಶ ಇವತ್ತು 3 ಜನ ಮುಖ್ಯಮಂತ್ರಿಗಳು ಕೂಡ ಬಂದಿದ್ರು. ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಕೂಡ ಬಂದಿದ್ರು. ನಾಳೆ ನಾಡಿದ್ರಲ್ಲಿ ತಿರ್ಗಾ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಮಸ್ತಾಗೆ ನಾಮಿನೇಷನ್ಗೆ ಫೈಲ್ ಮಾಡ್ತಾರೆ. ಅದಕ್ಕೆ ಅವ್ರ ಟೈಮು ಯಾವಾಗ ಬೇಕಾದ್ರೂ ಬರ್ತಾರೆ. ಬಹುಶಃ ತಿರ್ಗಾ ನಮ್ಮ ಕೆಲವು ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ಕೆಲವು ವಿಚಾರಗಳನ್ನ ತೆಗೆದುಕೊಂಡೆ. ಇವತ್ತು ಏನಾದ್ರು ಒಂದು ಬಹಳ ವಿಚಾರಗಳಿತ್ತು ಅಂದ್ರೆ ಒಂದು 6 ತೀರ್ಮಾನಗಳನ್ನ ಮಾಡಿದ್ದೇನೆ. ಏನಂತಂದ್ರೆ, ನಮ್ಮ ವಿದ್ಯಾರ್ಥಿಗಳಿದಾರಲ್ಲ, ಇದೊಂದು ಯುವ ಯುಗ. ಎಲ್ಲ ವಿದ್ಯಾರ್ಥಿಗಳಿಗೆ ಏನ್ ಬಸ್ ಪಾಸ್ ಇತ್ತಲ್ಲ, ಏನೋ ರಿಬೇಟಲ್ಲಿ ಕೊಡ್ತಾ ಇದ್ದೋ, ಎಲ್ಲ ವಿದ್ಯಾರ್ಥಿಗಳು ಕೂಡ ಫ್ರೀ ಬಸ್ ಅಂತ ತೀರ್ಮಾನ ಮಾಡಿದ್ದಾರೆ. ಬಿಡ್ರೆ ಅಂದ್ರೆ ಅವ್ರ ಅರ್ಜಿ ಹಾಕೋಬೇಕು. ಯಾರು ಬೇಕೋ ಅವ್ನ ಅರ್ಜಿ ಹಾಕ್ಬೇಕು. ಸುಮ್ನೆ ಕರೆಂಟ್ ಕೊಟ್ಬಿಟ್ರಲ್ಲ, ಹಂಗೆಲ್ಲ ಇಲ್ಲ. ಅವನ್ ಅರ್ಜಿ ಹಾಕ್ಬೇಕು. ಯಾರು ಫ್ರೀ ಬಸ್ ಬೇಕು ಅಂತ ಮಾಡ್ಬೇಕು, ಅವ್ನಿಗೊಂದು ಕಾರ್ಡ್ ಕೊಡ್ಬೇಕು, ಜೋಬಲ್ಲಿ ಮಡಿಕೋಬೇಕು. ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ನಮ್ಗೆ, ಈ ಬಸ್ ಪಾಸ್ ತೋರ್ಸಕ್ಷಣ ಅವ್ನ ಬಸ್ಸಲ್ಲಿ ಫ್ರೀ ಆಗಿ ಹೋಗ್ಬೇಕು. ಅವನಿಗೂ ಬೆಲೆ ಇರ್ಬೇಕಲ್ಲ, ಆ ರೀತಿ ಒಂದ್ ಮಾಡಿದ್ದೇವೆ. ಇನ್ನೊಂದು ದೊಡ್ಡ ತೀರ್ಮಾನ, ನಮ್ಮ ಸೀನಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದ, ನಮ್ಮ ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀನಾ, ಈಗ ಇಲ್ಲಲ್ಲ, ಇಲ್ಲ, ಅವನು ನಾನು ಒಂದಿನ ಎಲ್ಲೋ ಹಂಗೆ ಪ್ರಯಾಣ ಮಾಡ್ತಾ ಇದ್ದ, ಚರ್ಚೆ ನಡೀತಾ ಇತ್ತು. ಒಬ್ಬ ತಮಿಳುನಾಡು ಯುವಕ, ಅವರು ಕೇಳ್ತಾ ಇದ್ರು, ಯುವಕರಿಗೆ ಏನ್ ಬೇಕು ಅಂತ ನಾವು ಕೇಳ್ತಾ ಇದ್ದೋ, ಮುಂದಕ್ಕೆ ಬಜೆಟ್ ಅಲ್ಲಿ ಸೇರ್ಸಕ್ಕಲ್ಲ, ಇದು ಮ್ಯಾನಿಫೆಸ್ಟೋ ಸೇರ್ಸಕ್ ಏನ್ ಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಾವು ಝೂಮ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಆಗ ಒಬ್ಬ ಹುಡುಗ ತಮಿಳುನಾಡು ಅವನಿಗೆ ಹೇಳ್ದ, ಈಗ ಉದ್ಯೋಗ ಸಮಸ್ಯೆ ಬಹಳ ದೊಡ್ಡದಿದೆ, ಯುವಕರಿಗೆ ಉದ್ಯೋಗ ಸಮಸ್ಯೆ. ಈಗ 56,000 ಹುದ್ದೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದು. 1 ವರ್ಷದಿಂದ ತೀರ್ಮಾನ ಮಾಡ್ದು. ಈ ನಮ್ಮ ಇದ್ರಲ್ಲಿ ಆಯೋಗ ಆಯ್ತು, ಈ ನಿಮ್ಮ ಇದ್ರ ಬಗ್ಗೆ ಸ್ವಲ್ಪ ನಿಂತ್ಕೋತು. ಈಗ ಅದು ಸೆಟ್ಲ್ ಆಗಿದೆ. ಈಗ ಕರಿತಾ ಇದೀವಿ, ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲೆಂಡರ್ ಇಷ್ಟು ದಿನದಲ್ಲಿ ಆ ಉದ್ಯೋಗ ಮುಗಿಬೇಕು ಅಂತೇಳಿ
ಎಲ್ಲ ವರ್ಕೌಟ್ ಮಾಡಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಹೇಳಿದ್ದೀವಿ, ಅದನ್ನ ಮುಡ್ತೀವಿ. ಅದಲ್ಲದೆ ಈ ರಾಜ್ಯದಲ್ಲಿ ಯಾರೇ ಆಗ್ಲಿ ಖಾಸಗಿಯವರು ಉದ್ಯೋಗ ಯಾರನ್ನಾರು ತಗೋಬೇಕು ಅಂದ್ರೆ, ಇಲ್ಲ ಡಾಕ್ಟರ್ ತಗೋಬೇಕು, ಇಂಜಿನಿಯರ್ ತಗೋಬೇಕು, ಹೋಟ್ಲ್ ತಗೋಬೇಕು, ಡ್ರೈವರ್ಗಳು ಬೇಕು, IT ಬೇಕು, BT ಬೇಕು, ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್, ನರ್ಸ್ಗಳು ಬೇಕು, ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಆಗ ಅವನು ಏನ್ ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರು ಉದ್ಯೋಗ ಬೇಕು ಅವನು ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಅವ್ರಿಗೆ ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಮನ್ವಯತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನ ಆ ಒಂದು ತುಂಬಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಶರಣ್ ಪ್ರಕಾಶು ಮತ್ತು ಪ್ರಿಯಾಂಕರ್ಗೆಲ್ಲ 4 ಜನ 3 ಜನ ಪ್ರಿಯಾಂಕರ್ 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳ್ಬೇಕಲ್ಲ. ನಾವ್ ಯಾರು ಇಂಟರ್ಫಿಯರ್ ಆಗಲ್ಲ, ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವನ್ ಬೇಕು ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದ್ರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗ್ಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ, ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ, ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೋ ಸ್ಕೂಲ್ಗೆ ಹೋದ್ರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷದಿಂದ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡ್ಲಿಲ್ಲ, ಇಷ್ಟು ದುಡ್ಡು ಇರ್ಲಿಲ್ಲ, ಅದನ್ನ ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂತೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು, ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂತ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ, ಸೇರ್ಲಿಕ್ಕೆ. ಸೊ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು, ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಅವ್ರು ಕ್ರಿಕೆಟ್ ಆಡ್ಕೊಳ್ಳಿ, ಕಬಡ್ಡಿ ಆಡ್ಕೊಳ್ಳಿ, ವಾಲಿಬಾಲ್ ಆಡ್ಕೊಳ್ಳಿ, ನಾಟಕ ಮಾಡ್ಕೊಳ್ಳಿ, ಡ್ರಾಮಾ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಯಾವುದೇ ಸ್ಪರ್ಧೆಗಳನ್ನು ಮಾಡ್ಕೊಳ್ಳಿ. ಸೊ 16 ವರ್ಷದಿಂದ PUC ಇಂದ 35 ವರ್ಷದವರೆಗೂ ಯುವಕರು ಭಾರತ್ ಜೋಡೋ, ನೀವ್ ಎಲ್ಲಿ ಕೂತಿದ್ದೀರಿ, ಭಾರತ್ ಜೋಡೋ ಭವನದಲ್ಲಿ. ಸೊ ಅದು ನಮ್ದು ಯಾರ ಕಾರ್ಯಕ್ರಮ, ನಮ್ ಕಾರ್ಯಕ್ರಮ. ಸೊ ಹಾಗೇನಾಗ್ತಾರೆ, ಈಗ 200-250 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ, 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್. ಸೊ ಹಂಗೆ ಇದನ್ನ ಹೆಂಗೆ ಉಪಯೋಗಿಸ್ಕೊಳ್ತಿರೋ ಅದನ್ನ ನಿಂಬಿಟ್ಟಿದ್ದು. ಸಂಘ ಮಾಡಬೇಕು, ಯುವಕರು ಸೇರಿಸ್ಬೇಕು, ಗುರ್ಸ್ಬೇಕು, ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ನೀವು ಅವ್ರನ್ನ ಹೆಂಗ್ ಬಳಸ್ಕೋಬೇಕು, ಬಳಸ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಾಯಕತ್ವ ಬೆಳಿಬೇಕು. ಒಬ್ಬ ನಾಯಕ ಆದವನು ನಾಯಕರನ್ನ ಬೆಳೆಸ್ಬೇಕಲ್ಲ. ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನನ್ಗೆ ಫಾಲೋಯರ್ಗಳು ಬೇಡ, ನಂಗೆ ನಾಯಕರುಗಳು ಬೇಕು. ನನಗೆ ನಾನು ಅಶೋಕ್ ಹೇಳ್ತಿದ್ದ ಒಂದಿನ ಅಸೆಂಬ್ಲಿಲಿ, ಏನ್ರಿ ಎಲ್ಲ ಕಿತ್ತಾಡ್ತಾ ಇದ್ದೀರಾ, ಏನಿದೆ, ಒಬ್ರು ಇಲ್ಲ, ಅದು ಇದು ಏನ್ ಹೇಳ್ತಿದ್ದ. ಸಿದ್ದರಾಮಯ್ಯ ನನ್ನ ಪಕ್ಕ ಕೂತಿರು, ನನಗೆ ಯಾರು ನನ್ನ ಹಿಂದೆ ಯಾರು ಬೇಡಪ್ಪ ಅಂತಂದೆ. ನನ್ನ ನಂಬರು 136 ಸಿದ್ದರಾಮಯ್ಯನವರು ಸೇರಿ, 1 man with courage makes a majority ಅಂತಂದೆ. ಹಂಗೆ ಇವತ್ತು ಒಬ್ಬನ್ನು ಒಂದಿನ ನನ್ನ ಹಿಂದೆ ಕರೀಲಿಲ್ಲ, ಒಬ್ಬ ನನ್ನ ಹಿಂದೆ ಮಾತಾಡು ಅಂತ ಹೇಳಿಲ್ಲ, ಒಬ್ಬ ನನಗೆ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿಲ್ಲ. ಪಕ್ಷ ಇವತ್ತು ಏನು ಮುಖ್ಯಮಂತ್ರಿ ಮಾಡಿದೆ, ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಇದು ಭಾರತ್ ಜೋಡೋ ಸಂಘ. ಇನ್ನೊಂದು ಏನು ತೀರ್ಮಾನ ಮಾಡಿದೀವಿ ಅಂದ್ರೆ,
ಈ ಕರೆಂಟ್ದು ನೀರಿಂದ ಇಲ್ಲದೆ ಮನೆಗಳು ಕಟ್ಬಿಟ್ಟು ಸುಮಾರು ಜನ ಒಂದು 5-6 ಲಕ್ಷ ಜನ ಅವ್ರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ದೊಡ್ಡ ಇದಿದೆ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂದ್ಬಿಟ್ಟಿದೆ. ಸೊ ಅದಕ್ಕಿದೆ. ನಾನು ಲಾಸ್ಟು 30-40ವರೆಗೂ ತೀರ್ಮಾನ ಮಾಡಿದ್ದೆ. ಈಗ ಏನಾದ್ರು ಮಾಡಿ ಅದಕ್ಕೆ 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್ ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗ್ ಅನ್ನ ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCC ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಸೊ ಇದಲ್ಲದೆ ವಿದ್ಯುತ್ ಸಂಪರ್ಕ ಒಂದಾಯ್ತಲ್ಲ, ಆಮೇಲೆ ಈ A ಖಾತೆ B ಖಾತಾ ಒಂದಿತ್ತು, ಸಿಟಿಲ್ ಮಾಡ್ತಿದ್ದೆ. ಸೊ ಅದನ್ನ ಇಡೀ ರಾಜ್ಯಕ್ಕೆ ಪಂಚಾಯತಿಲಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಕೂಡ ಆ B ಖಾತೆ ಬದಲು ಎಲ್ಲರೂ ಕೂಡ ಅವರ ದಾಖಲೆಗೆ, ಪಾಪ ಅವ್ರ ಆಸ್ತಿ ಕಷ್ಟಪಟ್ಟು ಏನೋ ದುಡ್ಡಿರಲ್ಲ, ಕೆಲವರೆಲ್ಲ ರೆವಿನ್ಯೂ ತಗೋಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾಡಿ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದೊಂದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಬೆಂಗಳೂರು ಎಲೆಕ್ಷನ್ ಕೆಲವರು ರೋಡು ಇಲ್ಲ, ಸರಿ ಇಲ್ಲ, ಅದಿಲ್ಲ, ಗುಂಡಿ ಪಂಡಿ ಎಷ್ಟು ಹಾಕಿದ್ರು ಎಲ್ಲ ಮೈನ್ ರೋಡ್ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರು ನಗರಕ್ಕೆ BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದಲ್ಲಿ ವಾರ್ಡ್ ರಸ್ತೆಗಳಿಗೆ ಎಲ್ಲ ಅನುಕೂಲ ಆಗ್ಲಿ ಅಂತೇಳಿ ಒಂದು ಸ್ಪೆಷಲ್ ಆಗಿ 2,000 ಕೋಟಿ ರೂಪಾಯಿ ಕೊಡಬೇಕು ರೋಡ್ಗೆಲ್ಲ ಡೆವಲಪ್ಮೆಂಟ್ ಅಂತೇಳಿ ಈ 6 ತೀರ್ಮಾನವನ್ನ ಮಾಡಿದ್ದೇವೆ. ಮುಂದಕ್ಕೆ ಇನ್ನ ಕೆಲವು ವಿಚಾರಗಳಿದೆ. ಒಂದೇ ದಿನಕ್ಕೆ ಜಾಸ್ತಿ ಆಗೋಯ್ತದಲ್ಲ ಊಟ. ರೈತರಿಗೆ ರೈತರಿಗಿದೆ, ಸುಮ್ನೆ ಇರ, ರೈತರಿಗಿದೆ. ರೈತರಿಗೆ ನಾನೊಬ್ನೇ ತೀರ್ಮಾನ ಮಾಡಕ್ ಆಗಲ್ಲ. ಕೆಲವರೆಲ್ಲ ಕರ್ಸ್ಬೇಕು, ರೈತರನ್ನ ಕರ್ಸ್ಬೇಕು, ಕೆಲವರೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕಸ್ತಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟು.